ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೋಕಿ ಡಿಜಿ ಚಾನಲ್. ನಾವೀಗ ಧ್ಯಾನದಿಂದ ಜ್ಞಾನದ ಕಡೆ ಸಾಗೋಣ ಬನ್ನಿ. ಸ್ನೇಹಿತರೆ, ಈ ಜಗದಲ್ಲಿ ನಾನು ಹೇಳಲು ಬಯಸುತ್ತೇನೆ, ಈ ಜಗದಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಧ್ಯಾನವೇ ಎಂದು. ಏಕೆಂದರೆ ಧ್ಯಾನಕ್ಕೆ ತುಂಬ ಶಕ್ತಿ ಇದೆ. ಧ್ಯಾನದಿಂದ ಎಷ್ಟೋ ಕಾಯಿಲೆಗಳು ಮುಕ್ತಿಯಾಗುತ್ತವೆ. ಧ್ಯಾನದಿಂದ ಜ್ಞಾನದ ಅರಿವು ಆಗುತ್ತದೆ. ಈ ಧ್ಯಾನದಿಂದ ಜ್ಞಾನದ ಅರಿವು ಹೇಗೆ ಮಾಡಿಕೊಳ್ಳೋದು ಎಂದು ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲು ಧ್ಯಾನ ಮಾಡುವವರಿಗೆ ತುಂಬ ಯೋಚನೆಗಳು ಬರುತ್ತವೆ ಎಂದು ಧ್ಯಾನ ಮಾಡೋದನ್ನು ನಿಲ್ಲಿಸಬಾರದು. ಪ್ರತಿದಿನ ಪ್ರತಿ ಕ್ಷಣವೂ ನೀವು ಧ್ಯಾನದಲ್ಲಿ ಇರಲು ಕಂಟಿನ್ಯೂಸ್ ಆಗಿ ಅರ್ಧ ತಾಸಾದರೂ ಮೆಡಿಟೇಷನನ್ನು ಮಾಡಬೇಕು ದಿನಾಲು. ಸ್ನೇಹಿತರೆ, ಧ್ಯಾನದಲ್ಲಿ ಯೋಚನೆಗಳು ಬರೋದು ಸಹಜ. ಆ ಯೋಚನೆಗಳನ್ನು ನೀವು ಹಿಂಬಾಲಿಸಬಾರದು. ಈ ಯೋಚನೆಗಳು ಬರುತ್ತವೆ, ತಾನಾಗಿಯೇ ಹೋಗುತ್ತವೆ. ನೀವು ನಿಮ್ಮ ಗಮನವು ನಿಮ್ಮ ಉಸಿರಾಟದ ಮೇಲೆ ನಿಗದಿಪಡಿಸಬೇಕು. ಸ್ನೇಹಿತರೆ, ಈ ಧ್ಯಾನದಲ್ಲಿ ನಮ್ಮ ಗುರು ನಮ್ಮ ಉಸಿರಾಟವೇ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು. ನಮ್ಮ ಉಸಿರಾಟವನ್ನು ಬಿಟ್ಟು ಯಾವುದು ಶಾಶ್ವತವಲ್ಲವೆಂದು ನಮ್ಮ ಮನಸ್ಸಿಗೆ ಖಚಿತವಾಗಿ ನಾವು ನಿಗದಿಪಡಿಸಬೇಕು. ಸ್ನೇಹಿತರೆ, ನಮಗೆ ನಮ್ಮ ಉಸಿರಾಟವನ್ನು ಬಿಟ್ಟು ಯಾವುದು ಶಾಶ್ವತವಲ್ಲ ಎಂದು ಅರಿವಾಗುತ್ತದೋ ಆವಾಗ ನಮಗೆ ಅರ್ಧಕ್ಕಿಂತ ಹೆಚ್ಚು ಜ್ಞಾನ ಬಂದಂತೆ. ಸ್ನೇಹಿತರೆ, ಪ್ರತಿದಿನವೂ ಧ್ಯಾನ ಮಾಡುವುದರಿಂದ ನಿಮ್ಮಲ್ಲಿ ತುಂಬ ಬದಲಾವಣೆಗಳನ್ನು ನೋಡಬಹುದು. ಪ್ರತಿದಿನವೂ ಅರ್ಧ ತಾಸಾದರೂ ಧ್ಯಾನವನ್ನು ಮಾಡಬೇಕು. ಸ್ನೇಹಿತರೆ, ಧ್ಯಾನದಿಂದ ಜ್ಞಾನ ಎಂದರೆ ಇದು ಸುಳ್ಳಲ್ಲ. ತುಂಬ ಹಿಂದಿನ ಕಾಲದಿಂದಲೂ ನಡೆದು ಬಂದಂತಹ ಪದ್ಧತಿ ಎಂದು ಹೇಳಬಹುದು. ಇಂದಿನ ಈ ಇಂಟರ್ನೆಟ್ ಯುಗದಲ್ಲಿ ನಾವು ಇಂಟರ್ನೆಟ್ ಆಡಿಸಿದಂತೆ ಆಡುತ್ತಿದ್ದೇವೆ. ಸ್ನೇಹಿತರೆ, ನಮ್ಮ ಹಿಂದಿನ ಕಾಲದಲ್ಲಿ ತುಂಬ ಧ್ಯಾನಕ್ಕೆ ಮಹತ್ವವನ್ನು ನೀಡುತ್ತಿದ್ದರು. ಧ್ಯಾನವು ನಮ್ಮ ಜ್ಞಾನದ ಅರಿವನ್ನು ಮೂಡಿಸುವಂಥದ್ದು. ನಾವು ಇಂಟರ್ನೆಟ್ಗಳಿಗೆ, ಈ ಹೊರಗಿನ ಪ್ರಪಂಚಕ್ಕೆ ಬಲಿಯಾಗುತ್ತಿದ್ದೇವೆ. ನಿನ್ನ ಬಹಿರಂಗವನ್ನು ಶುದ್ಧಿ ಮಾಡಲು ನೀನು ಎಷ್ಟು ಪ್ರಯತ್ನಗಳನ್ನು ಮಾಡುತ್ತೀಯಾ? ನಿನ್ನ ಅಂತರಂಗವನ್ನು ಶುದ್ಧಿ ಮಾಡಲು ಒಂದು ಪ್ರಯತ್ನವನ್ನು ಮಾಡಿ ನೋಡು. ನಿನ್ನ ಬಹಿರಂಗದಲ್ಲಿರ್ತಕ್ಕಂಥದ್ದು ನಿನ್ನ ಕಣ್ಣಿಗೆ ಕಾಣತಕ್ಕಂಥದ್ದು, ಆದರೆ ನಿನ್ನ ಅಂತರಂಗದಲ್ಲಿರ್ತಕ್ಕಂತಹದ್ದು ನಿನ್ನ ಕಣ್ಣಿಗೆ ಕಾಣಲಾರದು. ನಿನ್ನ ಕಣ್ಣಿಗೆ ಕಾಣುವುದು ಸತ್ಯ ಎಂದು ನೀನು ತಿಳಿದಿದೆಯಾ? ಅದು ಸತ್ಯವಲ್ಲ. ನಿನ್ನ ಅಂತರಂಗವು ಧ್ಯಾನದಿಂದಲೇ ಶುದ್ಧಿಯಾಗುತ್ತದೆ. ನೀನು ಪ್ರತಿದಿನವೂ ಧ್ಯಾನ ಮಾಡಲೇಬೇಕು. ಧ್ಯಾನ ಮಾಡದಿದ್ದರೆ ನಿನ್ನ ಅಂತರಂಗವು ಶುದ್ಧಿಯಾಗದು. ಅಂತರಂಗವನ್ನು ಶುದ್ಧಿಯಾಗಿಟ್ಟುಕೊಂಡರೆ ಯಾವುದೇ ಪಾಪ ಕರ್ಮಗಳಿದ್ದರೂ ಕಳೆಯುತ್ತವೆಯಂತೆ. ಯಾವಾಗ ನೀನು ಧ್ಯಾನ ಮಾಡಲು ಶುರು ಮಾಡುತ್ತೀಯೋ ಆವಾಗ ನಿನ್ನಲ್ಲಿ ಎಷ್ಟೋ ಬದಲಾವಣೆಗಳನ್ನು ನೀನು ಕಾಣಬಹುದು. ಧ್ಯಾನ ಮಾಡುವಾಗ ನಿನ್ನ ಬೆನ್ನು ಹುರಿಯು ನೇರವಾಗಿ ಇಟ್ಟುಕೋ ಹಾಗೂ ನಿನ್ನ ಕತ್ತನ್ನು ನೇರವಾಗಿ ಇಟ್ಟುಕೋ. ಯಾವುದೇ ಗದ್ದಲ ಬೇಡ. ನಿನ್ನ ಕೈಕಾಲುಗಳನ್ನು ಕಟ್ಟಿ ಹಾಕು. ನಿನ್ನ ಬೆರಳುಗಳನ್ನು ಒಂದರಲ್ಲಿ ಒಂದನ್ನು ಸೇರಿಸು. ನೇರವಾಗಿ ಕೂತು ಧ್ಯಾನವನ್ನು ಮಾಡು. ಬ್ರಹ್ಮರಂಧ್ರದಿಂದ ವಿಶ್ವಶಕ್ತಿಯು ನಿನ್ನ ಒಳಗಡೆ ನೇರವಾಗಿ ಹೋಗುತ್ತದೆ. ಎಲ್ಲ ಸಪ್ತ ಚಕ್ರಗಳು, ಎಲ್ಲ ನಾಡಿಗಳು ಸಡಿಲವಾಗುತ್ತವೆ. ಎಲ್ಲ ನಾಡಿಗಳು ಶುದ್ಧವಾಗುತ್ತವೆ. ನಿನ್ನಲ್ಲಿರ್ತಕ್ಕಂಥ ಎಲ್ಲ ಸುಳ್ಳು ಕಲ್ಪನೆಗಳು, ದುಃಖ, ನೋವು, ಕೋಪ, ದುರಾಸೆ ಎಲ್ಲವೂ ಮಾಯವಾಗುತ್ತದೆ. ನಿಧಾನವಾಗಿ ನಿನ್ನ ಉಸಿರಾಟದ ಮೇಲೆ ನಿನ್ನ ಧ್ಯಾನ ಕೇಂದ್ರೀಕರಿಸುತ್ತೀಯ. ಸ್ನೇಹಿತರೆ, ನಾವು ಎಷ್ಟೋ ಸಮಯ ಸುಮ್ಮನೆ ವ್ಯರ್ಥ ಮಾಡುತ್ತೇವೆ. ಅಲ್ಲಿ ಕೂತು ಹರಟೆ ಹೊಡೆದು, ಇಲ್ಲಿ ಕೂತು ಹರಟೆ ಹೊಡೆದು
ನಾವು ಸುಮ್ಮನೆ ನಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತೇವೆ. ಯಾವಾಗ ಸಮಯ ಸಿಗುತ್ತದೋ ಆವಾಗ ನಾವು ಧ್ಯಾನವನ್ನು ಮಾಡಬೇಕು. ಧ್ಯಾನದಿಂದ ಜ್ಞಾನ. ಧ್ಯಾನವೇ ಶ್ರೇಷ್ಠವಾದದ್ದು. ಈ ಜಗದಲ್ಲಿ ಯಾವುದು ಶ್ರೇಷ್ಠವಲ್ಲವೆಂದು ನಾನು ಹೇಳುತ್ತೇನೆ ಫ್ರೆಂಡ್ಸ್. ಏಕೆಂದರೆ ಈ ಜಗವು ನಾನು ತುಂಬ ಅರಿತಿದ್ದೇನೆ. ಈ ಜಗವು ತುಂಬ ಸುಲಭವಾಗಿ ನಮ್ಮನ್ನು ಯಾಮಾರಿಸುತ್ತದೆ ಫ್ರೆಂಡ್ಸ್. ನಾವು ಧ್ಯಾನವನ್ನು ಮಾಡುವುದರಿಂದ ಈ ಜಗವನ್ನು ಅರಿಯಬಹುದು. ಈ ಜಗವೇ ಏಕೆ, ನಾನು ಏಕೆ ಬಂದೀನಿ ಎಂದು ನಮಗೆ ಗೊತ್ತಾಗುತ್ತದೆ. ಈ ಭೂಮಿ ಮೇಲೆ ಬಂದಿರುವುದು ಏತಕ್ಕೆಂದು ನಮಗೆ ಗೊತ್ತಾಗುತ್ತದೆ ಫ್ರೆಂಡ್ಸ್. ಅದಕ್ಕಾಗಿ ಧ್ಯಾನವನ್ನು ಮಾಡಿ. ಧ್ಯಾನದಿಂದಲೇ ಎಲ್ಲ ಎಂದು ನಾನು ಹೇಳಲು ಬಯಸುತ್ತೇನೆ ಫ್ರೆಂಡ್ಸ್. ನಾವು ನೋಡಿರ್ತಕ್ಕಂಥದ್ದು ಹೊರ ಜಗತ್ತು, ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ದು ಹೊರ ಜಗತ್ತು. ಇದೇ ಸತ್ಯ, ಇದೇ ಪರ್ಮನೆಂಟು ಎಂದು ನಾವು ಹೇಳುತ್ತೇವೆ. ಆದರೆ ನಮ್ಮ ಅಂತರಂಗದಲ್ಲಿ ಇನ್ನೊಂದು ಜಗತ್ತು ಇದೆ. ಆ ಜಗತ್ತು ಸೂಕ್ಷ್ಮ ಕಣ್ಣಿನಿಂದ ನೋಡಲು ಸಾಧ್ಯ. ಈ ನಮ್ಮ ಕಣ್ಣಿನಿಂದ ನೋಡಲು ಸಾಧ್ಯವಾಗದು. ಅಂತರಂಗದಲ್ಲಿ ತುಂಬ ವಿಶಾಲವಾದ ಜಗತ್ತನ್ನು ಅಡಗಿದೆ. ನಮ್ಮ ಅಂತರಂಗವು ತುಂಬ ವಿಶಾಲವಾದ, ತುಂಬ ಶಕ್ತಿಯುತವಾದ ಈ ಎಲ್ಲವನ್ನು ಹೊಂದಿದೆ. ನಮ್ಮ ಅಂತರಂಗವನ್ನು ನೋಡಬೇಕೆಂದರೆ ಧ್ಯಾನಕ್ಕೆ ಇಳಿಯಲೇಬೇಕು. ಧ್ಯಾನವನ್ನು ಮಾಡುವುದರಿಂದ ನಮ್ಮ ಅಂತರಂಗದಲ್ಲಿ ಇರತಕ್ಕಂಥ ಜಗತ್ತನ್ನು ಅರಿಯಬಹುದು. ಈ ನಶ್ವರವಾಗಿರ್ತಕ್ಕಂಥ ಬಾಹ್ಯ ಜಗತ್ತು ನಮಗೆ ಏನು ಮಾಡುತ್ತಿದೆ ಎಂದರೆ, ನಮಗೆ ಕಾಣಿಸಿದ ಅದನ್ನು. ಸ್ನೇಹಿತರೆ, ನೀವು ಹೊಸಬರಾಗಿದ್ದರೆ ಧ್ಯಾನವನ್ನು ಹೇಗೆ ಮಾಡುವುದೆಂದರೆ ನನ್ನ ಮೊದಲನೇ ವಿಡಿಯೋವನ್ನು ನೋಡಿ ಬನ್ನಿ. ಆಮೇಲೆ ನೀವು ಧ್ಯಾನವನ್ನು ಶುರು ಮಾಡಿ ಫ್ರೆಂಡ್ಸ್. ಧ್ಯಾನದಿಂದ ಜ್ಞಾನ ಎಂಬುದು ಸುಳ್ಳಲ್ಲ. ಅದಕ್ಕಾಗಿ ನೀವು ಧ್ಯಾನವನ್ನು ಮಾಡಲೇಬೇಕು. ಓಕೆ ಫ್ರೆಂಡ್ಸ್, ಸಿಗ್ತೀನಿ ನಾನು ಮತ್ತೊಂದು ವಿಡಿಯೋ ಜೊತೆ. ನಿಮ್ಮಲ್ಲಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮಗೆ ಉಪಯುಕ್ತವಾದಂಥ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡುತ್ತೇನೆ. ನಿಮಗಾಗಿ ನಾನು